ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಅನ್ನಭಾಗ್ಯ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ, ಕೂಲಿ ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ಊಟದ ಭಾಗ್ಯ ಸಿಗಬೇಕು ಅಂತ ಇಂದಿರಾ ಕ್ಯಾಂಟೀನ್ ಕೊಟ್ಟಂತಹ ಕರ್ನಾಟಕ ಸರ್ಕಾರ, ಕೇವಲ ಮನುಷ್ಯರು ಮಾತ್ರ ಹಸ್ಕೊಂಡು ಇರಬಾರ್ದು, ಅದೇ ರೀತಿ ನಾಯಿಗಳು ಕೂಡ ಹಸ್ಕೊಂಡಿರಬಾರ್ದು ಅಂತ ನಾಯಿಗಳಿಗೂ ಒಂದು ಭಾಗ್ಯ ತಂದಿದೆ ಕರ್ನಾಟಕ ಸರ್ಕಾರ. ಯಾವ ನಾಯಿಗಳು? ನಿಮ್ಮನೇಲಿ ಸಾಕುವಂತ ಸಾಕು ನಾಯಿಗಳಿಗಲ್ಲ, ಓನರೇ ಇಲ್ಲದೆ ಇರುವಂತಹ, ಮಾಲೀಕರೇ ಇಲ್ಲದೆ ಇರುವಂತಹ ಬೀದಿ ನಾಯಿಗಳಿಗೆ. ಲಕ್ಷಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿವೆ. ಸಾಕಷ್ಟು ವಲಯಗಳಲ್ಲಿ ಈಗಾಗಲೇ ಬೀದಿ ನಾಯಿಗಳನ್ನ ಗುರುತಿಸಿದ್ದಾರೆ. ಸಂತಾನಹರಣ ಚಿಕಿತ್ಸೆ, ಈ ರೀತಿ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳಿವೆ. ಆದರೆ ಬೀದಿ ನಾಯಿಗಳು ಕೂಡ ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಅಂತ ಕರ್ನಾಟಕ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿಗಳು, ಭಾಗ್ಯಗಳನ್ನು ಕೊಟ್ಟಂತಹ ಸರ್ಕಾರ ಬೀದಿ ನಾಯಿಗಳಿಗೆ ಒಂದು ಭಾಗ್ಯ ತಂದಿದೆ. ಏನದು ಭಾಗ್ಯ ಅಂದ್ರೆ ಬೀದಿ ನಾಯಿಗಳಿಗೆ ಬಾಡೂಟ ಭಾಗ್ಯ. ಹೌದು, ಬೀದಿ ನಾಯಿಗಳಿಗೆ ಬಾಡೂಟ ಭಾಗ್ಯವನ್ನ ಕೊಡೋದಕ್ಕೆ ಈಗಿನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಹಾಗಾದ್ರೆ ಹೇಗಿರಲಿದೆ ಈ ಯೋಜನೆ? ಎಷ್ಟು ನಾಯಿಗಳಿಗೆ ಬಾಡೂಟ ಹಾಕ್ತಾರೆ? ದಿನಕ್ಕೆ ಎಷ್ಟು ಸರಿ ಹಾಕ್ತಾರೆ? ವಾರಕ್ಕೆ ಎಷ್ಟು ಸರಿ ಹಾಕ್ತಾರೆ? ಎಲ್ಲೆಲ್ಲಿ ಹಾಕ್ತಾರೆ? ಯಾವ್ಯಾವ ರೀತಿಯಾದಂಥ ಆಹಾರ ಹಾಕ್ತಾರೆ? ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ? ಹಾಕಿದಾರಾ ಇಲ್ವಾ ಅನ್ನೋದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅದಕ್ಕೆಲ್ಲ ಯಾವ ರೀತಿ ಅಕೌಂಟಬಿಲಿಟಿ ಇಡ್ತಾರೆ? ಈ ಥರದ ಹಲವಾರು ಪ್ರಶ್ನೆಗಳು ನಿಮಗೂ ಇದೆ, ನನಗೂ ಇದೆ. ಹಾಗಾದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಇದೇ ಈ ಕ್ಷಣದ ಸ್ಪೆಷಲ್, ನಾಯಿಗಳಿಗೆ ಬಾಡೂಟ ಇದೆಂಥ ಭಾಗ್ಯ.